ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಯಲ್ಲಿ ಅಗ್ನಿ ಅವಘಡ. ಹೊತ್ತಿ ಉರಿದ ಕೌಶಲ್ಯ ಶಾಲೆಯ 5ನೇ ಮಹಡಿ. ಜ್ಞಾನ ಭಾರತಿ ವಿಶ್ವೇಶ್ವರಯ್ಯ ಲೇಔಟ್ನಲ್ಲಿರುವಂತಹ ಶಾಲೆ. ಬೆಂಕಿಯನ್ನ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ. ಶಾಲೆಗೆ ರಜೆ ಇರುವುದರಿಂದ ಭಾರೀ ದುರಂತ ತಪ್ಪಿದೆ. ಒಂದು ವೇಳೆ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದ್ರೆ ದೊಡ್ಡ ಅನಾಹುತವೇ ನಡೆದು ಹೋಗ್ತಾ ಇತ್ತು. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಯಲ್ಲಿ ಸಂಭವಿಸಿರುವಂತಹ ಅಗ್ನಿ ದುರಂತ ಗಮನಿಸ್ತಾ ಇದ್ದೀರಿ. ಎಂಟು ಮುಕ್ಕಾಲಂಗೆ ಫೋನ್ ಬಂತು ಸರ್. ನನ್ನ ಮಗನ ಫ್ರೆಂಡು ಫೋನ್ ಮಾಡ್ದ, ಇಲ್ಲಿ ಹತ್ರ ಇದ್ದಾನೆ, ಹಿಂಗೆ ಚಿತ್ರಕೂಟ ಸ್ಕೂಲು, ಕೌಶಲ್ಯ ಚಿತ್ರಕೂಟ ಸ್ಕೂಲ್ ಹತ್ರ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರು. ನಾವು ತಕ್ಷಣ ಓಡ್ ಬಂದ್ವಿ ಸರ್. ಓಡ್ ಬಂದ್ಮೇಲೆ ಸುಮಾರು ಜನ ಇಲ್ಲಿ ಅವೆಲ್ಲ ಕ್ರೌಡ್ ಆಗಿಬಿಟ್ಟಿತ್ತು ಸರ್. 2 ಕಿಲೋಮೀಟ್ರು ಟ್ರಾಫಿಕ್ನವರೆಲ್ಲ ಬಂದು ರೋಡಲ್ಲಿ ಹೋಗ್ತಾ ಇರೋರಿಗೆಲ್ಲ ಅವಾಯ್ಡ್ ಮಾಡಿ ತುಂಬ ಕಂಟ್ರೋಲ್ ಮಾಡಿದ್ರು. ಟ್ರಾಫಿಕವ್ರು ತುಂಬ ಹೆಲ್ಪ್ ಮಾಡಿದ್ರು. ಹೆಲ್ಪ್ ಮಾಡಾದ ತಕ್ಷಣ ತುಂಬ ಒಂದು 2 ಕಿಲೋಮೀಟ್ರು 3 ಕಿಲೋಮೀಟ್ರು ಹೊಗೆ ತುಂಬಿಕೊಂಡು ಯಾರೂ ಬರೋಕ್ಕಾಗಲಿಲ್ಲ. ಇಲ್ಲಿ ಒಳಗಡೆ ಯಾರೂ ಬರೋಕ್ಕಾಗ್ದಿಲ್ದೆ ಹೋಗೋ ಹೊತ್ತಿಗೆ ಪೇರೆಂಟ್ಸ್ಗಳ್ದು ಇವತ್ತು ಮೀಟಿಂಗ್ ಇತ್ತು. 10 ಗಂಟೆಗೆ ಅವ್ರಿಗೆ ಟೈಮ್ ಕೊಟ್ಟಿದ್ರು ಪೇರೆಂಟ್ಸ್ ಮೀಟಿಂಗು. 10 ಗಂಟೆಗೆ ಕೊಟ್ಟಿರೋದ್ರಿಂದ ಯಾರೋ ಕ್ಲೀನಿಂಗ್ಸ್ನವ್ರು ಬಂದು 8ವರೆಗೆ ಆಡಿಟೋರಿಯಂ ಹತ್ರ ಸ್ವಿಚ್ ಆನ್ ಮಾಡಿರುವಂಥ ಮಾಹಿತಿ ಬಂತು ಸರ್. ಕರೆಂಟ್ ಸ್ವಿಚ್ ಆನ್ ಮಾಡಿದ್ರು ಅಂತ ಮಾಹಿತಿ ಬಂತು. ಕರೆಂಟ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಬೆಂಕಿ ಹತ್ಕೊಂತು ಅಂತ ಗೊತ್ತಾಯಿತು. ಯಾವುದೇ ಯಾರಿಗೂ ಏನು ತೊಂದರೆ ಅನುಭವಿಸಿಲ್ಲ ಸರ್. ಯಾರಿಗೂ ಮನೇಲಿ ಏನೂ ಆಗಿಲ್ಲ. ಅಲ್ಲ, ಮನೆಯಲ್ಲಿ ಸ್ಕೂಲಲ್ಲಿ ಸರ್ ಯಾರಿಗೂ ಏನೂ ಆಗಿಲ್ಲ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ನಿಜಕ್ಕೂ ಕೂಡ ದೊಡ್ಡ ಅವಘಡ ಇದು. ಒಂದು ವೇಳೆ ಮಕ್ಕಳಿದ್ದಿದ್ರೆ ಏನು ಗತಿ ಅನ್ನೋ ಆತಂಕ ಪೋಷಕರನ್ನ ಕಾಡ್ತಾ ಇದೆ. ಇಷ್ಟೊತ್ತಿಗಾದಂತಹ ಘಟನೆ ಸದ್ಯಕ್ಕೆ ಬೆಂಕಿ ತಹಬದಿಗೆ ಬಂದಿದೆಯಾ, ಹೇಗೆ? ಮಧುಶ್ರೀ, ಇವತ್ತು ಬೆಳಿಗ್ಗೆ 8:30 ಸುಮಾರಿಗೆ ನಡೆದಂಥ ಘಟನೆ ಇದು. ಜ್ಞಾನ ಭಾರತೀಯ ನಾಗದೇವನಹಳ್ಳಿಯಲ್ಲಿರುವಂತಹ ಕೌಶಲ್ಯ ಖಾಸಗಿ ಶಾಲೆಯ ಒಂದು ಆಡಿಟೋರಿಯಂನಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ಈ ಕೌಶಲ್ಯ ಖಾಸಗಿ ಶಾಲೆ ಏನಿದೆ ಒಟ್ಟು 4 ಮಹಡಿಯಿಂದ ಕೂಡಿರುವಂಥದ್ದು. 4ನೇ ಮಹಡಿಯಲ್ಲಿ ಬಿಲ್ಡಿಂಗ್ ಎಲ್ಲ ಒಂದು ಶೆಡ್ಡನ್ನು ಹಾಕ್ಕೊಂಡು ಅದನ್ನು ಆಡಿಟೋರಿಯಂ ರೀತಿಯಲ್ಲಿ ಬಳಕೆಯನ್ನು ಮಾಡ್ಕೊಂಡಿರ್ತಾರೆ. ಅಂದರೆ ಇವತ್ತು ಶನಿವಾರ ಇದ್ದಂಥ ಕಾರಣದಿಂದಾಗಿ 1ರಿಂದ 8ನೇ ತರಗತಿವರೆಗೆ ಶಾಲೆ ಇರಲಿಲ್ಲ. ಕೇವಲ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳು ಮಾತ್ರ ಬಂದಿದ್ರು ಅನ್ನುವಂಥ ಮಾಹಿತಿಯನ್ನು ಈ ಶಾಲೆಯ ಚೇರ್ಮನ್ ಕೊಟ್ಟಿರುವಂಥದ್ದು. ಅಂದರೆ ಅವರು ಕೂಡ 4ನೇ ಮಹಡಿ 3ನೇ ಮಹಡಿಯಲ್ಲಿ ಇರಲಿಲ್ಲ. ಅವರು ಕೆಳ ಮಹಡಿ ಹಾಗೇನೆ ಮೊದಲ ಮಹಡಿ 2ನೇ ಮಹಡಿಯಲ್ಲಿ ಇದ್ದರು. ಇದಾದ ಬಳಿಕ ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಕೂಡ ಇತ್ತು. ಅದಕ್ಕೆ ಪೋಷಕರನ್ನು ಸುಮಾರು 10 ಗಂಟೆಗೆ ಬರೋದಕ್ಕೆ ಹೇಳಿದರು. ಅದಾಗಲೇ ಘಟನೆ ನಡೆಯೋಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಜನ ಪೋಷಕರೆಲ್ಲರೂ ಕೂಡ ಬಂದಿದ್ದರು. ಅವರೆಲ್ಲರೂ ಕೂಡ ಹೊರಗಡೆ ಕೂತ್ಕೊಂಡಿದ್ರು. ಇದೇ ರೀತಿಯಾಗಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದ್ದಂಥ ಕಾರಣದಿಂದಾಗಿ ಆಡಿಟೋರಿಯಮನ್ನು ಒಂದಿಷ್ಟು ಸರಿ ಮಾಡುವಂಥ ಕೆಲಸ ಅಲ್ಲಿ ಮಾಡ್ಕೊಳ್ಳಲಾಗ್ತಾ ಇತ್ತು. ಅಂದರೆ ಅಲ್ಲಿ ಸ್ವಿಚ್ ಆಗಿರ್ಬೋದು, ಮೈಕ್ ಟೆಸ್ಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಅದ್ರ ಜೊತೆಗೆ ಫ್ಯಾನ್, ಈ ರೀತಿಯಾಗಿ ವ್ಯವಸ್ಥೆಯನ್ನು ಚೆಕ್ ಮಾಡುವಂಥ ಕೆಲಸ ಮಾಡ್ತಿರುವಂಥ ವೇಳೆಯಲ್ಲಿ ಸ್ವಿಚ್ ಹಾಕಿದಾಗ ಒಂದು ಸ್ಪಾರ್ಕ್ ಬರುತ್ತೆ. ಆ ಸ್ಪಾರ್ಕ್ ಬಂದ ಕೂಡಲೇ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಬೆಂಕಿ ಕಾಣಿಸ್ಕೊಂಡ ನಂತರದಲ್ಲಿ ಅಲ್ಲೇ ಇದ್ದಂತಹ ಶಾಲೆಯ ಚೇರ್ಮನ್ ಹಾಗೆಯೇ ಸಿಬ್ಬಂದಿಗಳು ಅದನ್ನು ಬೆಂಕಿ ನಂದಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ನಿರಂತರ ಪ್ರಯತ್ನ ಮಾಡಿದಾಗಲೂ ಕೂಡ ಅದು ಹತೋಟಿಗೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಇದ್ದಂತಹ ಏನು ಮಕ್ಕಳೇನಿದ್ದಾರೆ, ಜೊತೆಗೆ ಬಂದಿದ್ದಂತಹ ಪೋಷಕರೇನಿದ್ದಾರೆ, ಅವರೆಲ್ಲರನ್ನ ಕೂಡ ಹೊರಗಡೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದಾದ ಬಳಿಕ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಿ ಕೊನೆಗೂ ಕೂಡ ಬೆಂಕಿಯನ್ನು ನಂದಿಸಿರುವಂಥದ್ದು. ಸದ್ಯಕ್ಕೆ ಸಂಪೂರ್ಣವಾಗಿ ಈ ಬೆಂಕಿ ಹತೋಟಿಗೆ ಬಂದಿದೆ. ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡಿರುವಂಥದ್ದು. ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ಆತಂಕ ಪಡುವಂತಹ ಒಂದು ಪ್ರಮೇಯ ಇಲ್ಲಿ ಇಲ್ಲ. ಯಾಕಂತಂದರೆ ಮಕ್ಕಳೆಲ್ಲರೂ ಕೂಡ ಸುರಕ್ಷಿತವಾಗಿ ಹೊರಗಡೆ ಬಂದಿರುವಂಥದ್ದು. ನಮ್ಮ ಜೊತೆಗೆ ಈ ಶಾಲೆಯ ಅಡ್ಮಿನ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಮಾತಾಡ್ಸೋಣ. ಸರ್, ಎಕ್ಸಾಕ್ಟಾಗಿ ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿದ್ದು, ಏನಾಯಿತು ಅಂತ ಹೇಳಿ ಸಡನ್ ಆಗಿ ಸ್ಪಾರ್ಕ್? ಸರ್, ಇದು 9:45 ಹಂಗೆ 9:50 ಹಂಗೆ ಸಣ್ಣದಾಗೇನೋ ಒಂದು ಹೊಗೆ ಥರ ಕಾಣಿಸ್ಕೊಂತು. ಸೊ ಎಲ್ಲ ಇದ್ದು, ಆಫೀಸ್ ಬಾಯ್ ಇದ್ದು, ನಾವು ಎಲ್ಲ ಇದ್ದು, ಹುಡುಗರೆಲ್ಲ ಇದ್ದು. ಸರಿ ಅಂದ್ಬಿಟ್ಟು ಆ ಬೆಂಕಿ ಕಾಣಿಸ್ಕೊಂಡ ಸಡನ್ನಾಗಿ ಹೊಗೆ ತುಂಬ್ಕೊಂಡ್ಬಿಟ್ಟಿತ್ತು ಒಂದು ರೂಮಲ್ಲಿ. ಫೈರ್ ಲಾಸ್ಟ್ ಟ್ರೈ ಮಾಡ್ದೋ, ನಾವೆಲ್ಲ ಸಾಕಷ್ಟು ಟ್ರೈ ಮಾಡ್ದೋ. ಹೂಸ್ ಪೈಪ್ ಎಲ್ಲ ಇದೆ ನಮ್ಮ ಫೈರ್ದೆಲ್ಲ ಆನ್ ಮಾಡಿಕೊಂಡು ಕಂಪ್ಲೀಟಾಗಿ ಇನ್ಸೆಕ್ಟ್ ಟ್ರೈ ಮಾಡ್ದೋ.
ಬಟ್ ಸಾಕಷ್ಟು ಬೆಂಕಿ ಇದ್ದಿದ್ದರಿಂದ ನಮ್ಗೆ ಆಗಲಿಲ್ಲ. ಸಡನ್ನಾಗೆಲ್ಲ ಇದ್ದವ್ರನ್ನೆಲ್ಲ ವೆಕೇಟ್ ಮಾಡಿಸಿ ಬಿಲ್ಡಿಂಗನ್ನು. ಸರ್, ತರಗತಿಗಳ ಆರಂಭ ಆಗಿದೆಯಾ? ಯಾವ ಕ್ಲಾಸ್ ಮಕ್ಕಳಿದ್ರು? ಶಾಲೆ ಆರಂಭ ಆಗಿದೆ, ಬಟ್ ಆದರೆ ಇವತ್ತಿಗೆ ಪುಣ್ಯಕ್ಕೆ ನಮಗೆ ಶನಿವಾರದಿಂದ ಶಾಲೆ ರಜಾ ಇತ್ತು. 9-10 ತರಗತಿ ಮಕ್ಕಳು ಮಾತ್ರ ಆಗಿದ್ದರು, 9 ಜನ ಮಕ್ಕಳಿದ್ರು ಅಷ್ಟೇ. ಅವ್ರನ್ನೆಲ್ಲ ಇಮಿಡಿಯೇಟಾಗಿ ಎವಾಕ್ಯುಯೇಟ್ ಮಾಡಿಸಿ, ಟೀಚರ್ಸ್ ಎಲ್ಲರನ್ನ ಎವಾಕ್ಯುಯೇಟ್ ಮಾಡಿಸಿ ಖಾಲಿ ಮಾಡಿದ್ರು. ಇದು PTM ಇತ್ತು ಅಂತ ಹೇಳ್ತಾರೆ, ಪೇರೆಂಟ್ಸ್ ಟೀಚರ್ ಮೀಟಿಂಗ್. ಅದೇ ಪೋಷಕರ ಮೀಟಿಂಗ್ ಅಂತ ಇತ್ತು, ಇನ್ನು ಸ್ಟಾರ್ಟ್ ಆಗಿರಲಿಲ್ಲ ಮೀಟಿಂಗ್. ಆ್ಯಕ್ಚುಲಿ ಸೋಮವಾರ ಸ್ಕೂಲ್ ಓಪನ್ ಆಗ್ತಿರೋದ್ರಿಂದ ಎಲ್ಲ ಪೇರೆಂಟ್ಸ್ ಕರೆದು ಓರಿಯೆಂಟ್ ಮಾಡಬೇಕಾಗಿತ್ತು. ಅದನ್ನು ಸ್ಟಾರ್ಟ್ ಆಗಿರಲಿಲ್ಲ. 10 ಗಂಟೆ ಶುರು ಮೀಟಿಂಗ್. ಆ್ಯಕ್ಚುಲಿ ಜಾಸ್ತಿ ಯಾರು ಬಂದಿರಲಿಲ್ಲ ಪೇರೆಂಟ್ಸ್. ಇನ್ನು ಬರೀ ಒಂದು 10 ಜನ ಮೇಲೆ ಮಾತ್ರ ಬಂದಿದ್ರು ಅಷ್ಟೇ, ಯಾರು ಬಂದಿರಲಿಲ್ಲ. ಆದಷ್ಟು PTMಗೆ ಅಲ್ಲಿ ರೆಡಿ ಮಾಡ್ಕೊಳ್ಳೋದಾಗ್ತಿತ್ತಾ? ಓರಿಯೆಂಟೇಷನ್ ಮೀಟಿಂಗ್ ಅಂತ ಇತ್ತು, ಅದಕ್ಕೋಸ್ಕರ ಮೀಟಿಂಗ್ಗೆ ರೆಡಿ ಆಗ್ತಾ ಇದ್ದು ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಕೂಡ ಅಡ್ಮಿನ್ ಡಿಪಾರ್ಟ್ಮೆಂಟ್ ಹೇಳ್ತಿರುವಂತಹ ಮಾತು. ಅಂದರೆ ಬೆಂಕಿಯನ್ನು ಸಂಪೂರ್ಣವಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ನಂದಿಸಿರುವಂಥದ್ದು. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಾಣಾಪಾಯ ಇಲ್ಲಿ ಸಂಭವಿಸಿಲ್ಲ ಅಂತ ಹೇಳ್ಬೋದು. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.